ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಒಳ್ಳೆ ಸೂಪ್ ಮಾಡಿ ತೋರಿಸ್ತಾ ಇದ್ದೀನಿ. ವೆಜಿಟೇಬಲ್ ಸೂಪು, ನಾನ್ ವೆಜ್ ಏನೂ ಇಲ್ಲ, ಓನ್ಲಿ ವೆಜ್ಜಲ್ಲಿ ಸೂಪ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೇನೇನು ಬೇಕು ಅಂತ ಫಸ್ಟು ಒಂದು ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಬಿಸಿ ಆಗಲಿ ಸ್ವಲ್ಪ. ಬಾಣಲಿ ಬಿಸಿ ಆಗಿದೆ. ಇವಾಗ ಬೆಣ್ಣೆ ಹಾಕ್ಕೊತ ಇದ್ದೀನಿ ಸ್ವಲ್ಪ. ಬೆಣ್ಣೆ ಕರಗಲಿ ಚೆನ್ನಾಗಿ. ಇದಕ್ಕೆ ಎಣ್ಣೆ ಹಾಕ್ಬಾರ್ದು, ತುಪ್ಪ ಮತ್ತೆ ಬೆಣ್ಣೆನೆ ಹಾಕೋಬೇಕು. ಬೆಣ್ಣೆ ಹಾಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಣ್ಣೆ ಹಾಕೊಂಡಿದ್ದೀನಿ. ಬೆಣ್ಣೆ ತುಪ್ಪ ಒಳ್ಳೇದೇನೆ, ಬಟ್ ಮನೇಲಿ ಮಾಡ್ಕೊಂಡ್ರೆ ಇನ್ನ ತುಂಬಾ ಚೆನ್ನಾಗಿರುತ್ತೆ ಬೆಣ್ಣೆ ತುಪ್ಪ. ಬೆಣ್ಣೆ ಕರಗಿದೆ. ಇವಾಗ ನಾವು ವೆಜಿಟೇಬಲ್ಸ್ ಹಾಕೋಬೇಕು. ವೆಜಿಟೇಬಲ್ಸ್ಗೆ ನೋಡಿ, ನಾನು ಆನಿಯನ್ನು ಏನಂತಾರೆ, ಈರುಳ್ಳಿ ಹೂವು ಅಂತೀವಲ್ಲ ನಾವು, ಅದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹಾಕ್ಕೊಂತ ಇದ್ದೀನಿ. ಈರುಳ್ಳಿ ಹೂವನೇ ಇದಕ್ಕೆ ಚೆನ್ನಾಗಿರುತ್ತೆ, ಮಾಮೂಲಿ ಈರುಳ್ಳಿ ಚೆನ್ನಾಗಿರಲ್ಲ ಇದಕ್ಕೆ. ಈರುಳ್ಳಿ ಹೂವು ಹಾಕ್ಕೊಂತ ಇದ್ದೀನಿ. ಇದೊಂಚೂರು ಫ್ರೈ ಆಗ್ಲಿ ಅಷ್ಟೇ, ಜಾಸ್ತಿ ಬೇಡ. ಆಮೇಲೆ ಬೀನ್ಸ್ ಹಾಕೊಂತ ಇದ್ದೀನಿ. ಬೀನ್ಸು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡಿದ್ದೀನಿ. ಎಳೆ ಬೀನ್ಸು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡಿದ್ದೀನಿ. ಆಮೇಲೆ ಕ್ಯಾರೆಟ್, ಒಂದು ಕ್ಯಾರೆಟು, ಸ್ವಲ್ಪ ಬೀನ್ಸು, ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸು ಎಲ್ಲ ಹಾಕೊಂಡಿದೀವಿ. ಇವಾಗ ಹಸಿಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ. ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹಾಕೊಂತ ಇದ್ದೀನಿ. ಇದು ಮತ್ತೆ ಕುಡಿಯೋವಾಗ ಪಕ್ಕ ಇಡ್ಬೇಕಲ್ವಾ, ಅದಕ್ಕೇನೆ. ಮತ್ತೆ ಬಟಾಣಿ ಹಾಕೊಂತ ಇದ್ದೀನಿ. ಎಲ್ಲ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು. ಫ್ರೈ ಅಂದ್ರೆ ಅಷ್ಟೊಂದು ಫ್ರೈ ಅಲ್ಲ, ಸುಮ್ಮನೆ ಹಂಗೆ ತುಪ್ಪ ಎಲ್ಲ ಅದಕ್ಕೆಲ್ಲ ಹಿಡಿಬೇಕು ಅಷ್ಟೇ, ಇನ್ನೇನು ಇಲ್ಲ. ಇವಾಗ ನೋಡಿ, ಜೋಳ, ಸ್ವೀಟ್ ಕಾರ್ನ್, ಇದು ಹಾಕ್ಕೊಬಿಡೋಣ. ಇವಾಗ ಟೊಮೊಟೊ, ಒಂದು ಟೊಮೊಟೊ ತಗೊಂಡಿದ್ದೀನಿ ದೊಡ್ಡದು. ಇವಾಗ ಸ್ವಲ್ಪ ಗಾರ್ಲಿಕ್ಕು ಮತ್ತೆ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ, ಅದನ್ನು ಹಾಕೊಳ್ಳೋಣ. ಇಷ್ಟು ಚೆನ್ನಾಗಿ ಸ್ವಲ್ಪ ಒಂದು 2 ಮಿನಿಟ್ಸು ತುಪ್ಪದಲ್ಲೇನೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ 2 ನಿಮಿಷ ಆಗಿದೆ. ಇವಾಗ ತರಕಾರಿ ಬೇಯೋದಕ್ಕೆ ಮಾತ್ರನೇ ಸ್ವಲ್ಪ ನೀರು ಹಾಕೊಳ್ಳೋಣ. ಆಮೇಲೆ ನೀರು ಹಾಕೋಬೇಕಾಗುತ್ತೆ. ಇವಾಗ ತರಕಾರಿ ಬೇಯೋದಕ್ಕೆ ಮಾತ್ರ. ನೋಡಿ, ತರಕಾರಿ ಬೇಯೋದಕ್ಕೆ ನೀರು ಹಾಕೊಂಡಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕೊಂಡು ಇದು ಬೇಯೋದಕ್ಕಾಗಿ ಇಡೋಣ. ನೋಡಿ, ಕಲ್ಲುಪ್ಪು ಹಾಕೊಂತ ಇದ್ದೀನಿ. ಸ್ವಲ್ಪ ಬೇಯೋದಕ್ಕೆ ಮಾತ್ರನೇ ಬೇಯಲಿ. ಇದೊಂದು 5 ನಿಮಿಷ ಬೇಯಲಿ ಇದು. ಆಮೇಲೆ ಏನಾಗಬೇಕು ಅಂತ ತೋರಿಸ್ತೀನಿ. ಬೇಯ್ತಾ ಇದೆ, ಕರೆಕ್ಟಾಗಿ ಚೆನ್ನಾಗಿ ಬೆಂದಿದೆ. ಅಂದ್ರೆ ಮುಕ್ಕಾಲು ಭಾಗ ಬೆಂದಿದೆ. ಫುಲ್ಲು ಏನು ಸೂಪ್ಗೆ ಫುಲ್ಲು ಬೇಯಬೇಕು ಅನ್ನೋದೇನಿಲ್ಲ. ಇವಾಗ ಮುಕ್ಕಾಲು ಭಾಗ ಬೆಂದಿದೆ. ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ. ನೋಡಿ, ಸಾಕು. ಒಂದು 4 ಜನಕ್ಕೆ ಆಗುವಷ್ಟು ಮಾಡ್ತಾ ಇದ್ದೀನಿ ಸೂಪು. ನೋಡಿ, ಸಾಕು. ಇವಾಗ ಪೆಪ್ಪರ್ ಪೌಡರ್ ಹಾಕೋಣ. ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಇವಾಗ ಒಂದು 2 ಮಿನಿಟ್ಸ್ ಇದು ಕುದೀಲಿ ಸ್ವಲ್ಪ.
ಆಮೇಲೆ ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ಕಾರ್ನ್ಫ್ಲೋರ್ನ ಒಂದು ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಇದಕ್ಕೆ ಹಾಕೋಣ. ಚೆನ್ನಾಗಿ ಬೇಯ್ತಾ ಇದೆ ಇವಾಗ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಮೆಣಸು ಪುಡಿ, ಇದಕ್ಕೇನು ಖಾರಕ್ಕೇನು ಹಾಕಿಲ್ಲ, ಬರೀ ಏನು ಮೆಣಸಿನ್ಕಾಯಿ ಒಂದೆರಡು ಹಾಗೆ ಕಟ್ ಮಾಡಿ ಹಾಕಿದ್ದೀನಿ, ಮತ್ತೆ ಸ್ವಲ್ಪ ಮೆಣಸಿನ ಪುಡಿ ಹಾಕಿದ್ದೀನಿ ಅಷ್ಟೇನೆ, ಇನ್ನೇನು ಖಾರಕ್ಕೆ ಹಾಕಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಸೂಪು, ಮತ್ತೆ ಹೆಲ್ತಿ ಕೂಡ ಇದು. ಇದು ಚಳಿಗಾಲದಲ್ಲಿ ಮಾಡ್ಕೊಂಡು ಕುಡಿದ್ರೆ ತುಂಬಾ, ಚಳಿಗಾಲದಲ್ಲೇ ಅಂತಲ್ಲ, ಹೊರಗಡೆಯಿಂದ ಮನೆಗೆ ಬಂದಾಗ ಈ ತರ ಮಾಡ್ಕೊಂಡು ಕುಡಿದ್ರೆ ಹೆಲ್ತಿಯಾಗಿರುತ್ತೆ, ಎನರ್ಜಿ ಇರುತ್ತೆ. ಅದಕ್ಕೆ ನೋಡಿ ಮಾಡ್ಕೊಳ್ಳಿ ನೀವು ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇವಾಗ ಕಾರ್ನ್ಫ್ಲೋರು 2 ಸ್ಪೂನು, ಕಾರ್ನ್ಫ್ಲೋರ್ 2 ಸ್ಪೂನ್ ಕಲ್ಸ್ಕೊಂಡಿದ್ದೀನಿ ನೀರಲ್ಲಿ. ಇದು ಹಾಕೋಣ. ಮೊಟ್ಟೆ ಹಾಕೋಬಹುದು, ಬಟ್ ಶ್ರಾವಣ ಅದರಿಂದ ಮೊಟ್ಟೆ ಹಾಕಲ್ಲ ಇದರಲ್ಲಿ. ಇವಾಗ ನಿಮ್ಗೆ ಹುಳಿ ಜಾಸ್ತಿ ಬೇಕಂದ್ರೆ ಇದು ಸೂಪ್ ಎಲ್ಲ ಆದ್ಮೇಲೆ ನಿಂಬೆ ಹಣ್ಣು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು 2 ಮಿನಿಟ್ಸ್ ಇದು ಕುದೀಲಿ ನೋಡಿ. ಆಗಿದೆ ಇವಾಗ ಸೂಪು, ತುಂಬಾ ಚೆನ್ನಾಗಿ ಬಂದಿದೆ. ಇದು ವೆಜಿಟೇಬಲ್ ಎಲ್ಲ ಹಾಕಿರೋದ್ರಿಂದ ಇದರಲ್ಲಿ ಪ್ರೋಟೀನು, ವಿಟಮಿನ್ಸು, ಮಿನರಲ್ಸು, ನಮ್ಮ ಬಾಡಿಗೆ ಏನ್ ಬೇಕೋ ಅದೆಲ್ಲ ಇದ್ರಲ್ಲಿ ಸಿಕ್ಕುತ್ತೆ. ಅದರಿಂದ ಇದು ಒಂದು ಕಪ್ಪು ಅಟ್ಲೀಸ್ಟ್ ವಾರದಲ್ಲಿ ಒಂದು 2 ದಿವಸ ಆದ್ರೂ ಈ ತರ ಮಾಡ್ಕೊಂಡು ಕುಡಿದ್ರೆ, ಒಂದೇ ತರ ಅಲ್ಲ, ನಮ್ಗೆ ಇಷ್ಟವಾದ ವೆಜಿಟೇಬಲ್ಸ್ ಹಾಕೊಂಡು, ಮಶ್ರೂಮ್ ಹಾಕೊಂಡು, ಯಾವ ರೀತಿ ಬೇಕಾದ್ರೂ ನಾವು ಮಾಡ್ಕೋಬಹುದು. ಅಂದ್ರೆ ನಮ್ಗೆ ಇಷ್ಟವಾದದ್ದು ಯಾವ್ದು ಹಾಕೊಂಡ್ರು ಓಕೆ. ಇದಕ್ಕೆ ನೋಡಿ ಸಖತ್ತಾಗಿದೆ ಸೂಪ್ ರೆಡಿ ಆಗಿದೆ. ಇವಾಗ ಕುಡಿಯೋಣ. ಸರ್ವ್ ಮಾಡಿ ತೋರಿಸ್ತೀನಿ ನಿಮ್ಗೆ, ಒಂದು ಬಟ್ಲಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಇದು ಸೂಪು. ಕಾಣಿಸ್ತಿದ್ಯಾ ನೋಡಿ, ಎಲ್ಲ ವೆಜಿಟೇಬಲ್ಸು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸೂಪಲ್ಲಿ. ಓಕೆ, ಇವತ್ತಿಗಿಷ್ಟೇನೆ. ಓಕೆ, ಬಾಯ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.